ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಸ್ಲೀವ್ ಡಿಸೈನನ್ನು ತೋರಿಸ್ತೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರೋದು. ಸೆಮಿ ಬ್ರೈಡಲ್ ಥರನೂ ಮಾಡ್ಬೋದು. ಇದು ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ಲು, ಇನ್ನೂ ಚೆನ್ನಾಗಿ ಕಾಣುತ್ತೆ. ಮೊದಲು ಬ್ಲೌಸಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಸ್ಲೀವಿಗೆ. ಆಮೇಲೆ ಮಧ್ಯ ಡಿವೈಡ್ ಮಾಡ್ಕೊಂಡಿದ್ದೀನಿ. 9 ಇದೆ ಸ್ಲೀವು. 9ರದ್ದು ಅರ್ಧ. ನಾಲ್ಕೂವರೆಗೆ ಒಂದು ಮಧ್ಯೆ ಲೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ಈ ಎಂಡಿಂದ 1 ಇಂಚಿಗೆ ಮಾರ್ಕ್ ಹಾಕ್ಕೊತ ಬರಬೇಕು. ಒಂದೊಂದು ಇಂಚಿಗೆ ಮಾರ್ಕ್ ಹಾಕ್ಕೊತ ಬನ್ನಿ. ಬೀಡ್ಸ್ ವಿತ್ ಚೈನ್ ಸ್ಟಿಚ್ ಬರುತ್ತೆ. ಇದು ಸಿಂಪಲ್ ಆದರೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಹೀಗೆ ಮಾರ್ಕ್ ಮಾಡ್ಕೋಬೇಕು. ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ರಲ್ಲ ಅಲ್ಲೆಲ್ಲ ಒಂದೊಂದು ಲೈನು ಹಾಕ್ತಾ ಹೋಗ್ಬೇಕು. ಒಂದು ಸ್ಕೇಲ್ ಆಗುವಷ್ಟು ಸಿಗುತ್ತೆ. 1 ಇಂಚ್ ಅಂದರೆ ಒಂದು ಸ್ಕೇಲಿಗೆ ಕರೆಕ್ಟಾಗಿರುತ್ತೆ. ಹೀಗೆ ಈ ಕಡೆನೂ 1 ಲೈನು ಸೇಮ್ ಅದೇ ರೀತಿ ಈ ಕಡೆನೂ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡ ನಂತರ ಮಧ್ಯದಿಂದ ಸ್ಟಾರ್ಟ್ ಮಾಡಿ ಚೈನ್ ಸ್ಟಿಚ್ ಹಾಕ್ತಾ ಬನ್ನಿ. ಈಗ ಒಂದು ಶುಗರ್ ಬೀಡ್ಸು, ಇನ್ನೊಂದು 4 mm ಮತ್ತು ಶುಗರ್ ಬೀಡ್ಸನ್ನು ಸೇರಿಸಿ ಹೀಗೆ ಸ್ಟಿಚ್ ಮಾಡ್ಕೊಳ್ಳಿ. ಹತ್ತಿರ ಬೇಕು ಅಂದರೆ ಇನ್ನೂ ಹತ್ರನೇ ಹಾಕ್ಕೋಬೋದು. ನಾನು ಸ್ವಲ್ಪ ದೂರದಲ್ಲೇ ಹಾಕ್ತೀನಿ ಬೀಡ್ಸನ್ನು. ಮತ್ತು ಸೇಮ್ ಅದೇ ರೀತಿ ಒಂದು ಶುಗರ್ ಬೀಡ್ಸು, ಒಂದು 4 mm ಬೀಡ್ಸು, ಇನ್ನೊಂದು ಶುಗರ್ ಬೀಡ್ಸು, 3 ಹಾಕಿ ಮತ್ತು ಚೈನ್ ಸ್ಟಿಚ್ ಹಾಕಿ. ಇದು ಕಸ್ಟಮರ್ ಬ್ಲೌಸು.
ಕಸ್ಟಮರ್ ಕ್ಲೌಸ್ ಬಂದಿದ್ದರಿಂದ ಇದೇ ವರ್ಕನ್ನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ನಿಮ್ಮ ಬ್ಲೌಸಿಗೆ ಕೂಡ ಇದೇ ರೀತಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ ಅನಿಸುತ್ತೆ ಮಾಡೋದಕ್ಕೆ, ನೋಡೋದಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇದು. ಅಮೌಂಟ್ ಕೂಡ ಜಾಸ್ತಿ ಖರ್ಚಾಗಲ್ಲ ಇದಕ್ಕೆ. ಕಡಿಮೆ ಅಮೌಂಟಿಗೆ ಯಾರಾದರೂ ಬ್ಲೌಸ್ ವರ್ಕನ್ನು ಮಾಡಿಕೊಡಿ ಅಂತೆ ಈ ಡಿಸೈನನ್ನು ಮಾಡಿಕೊಡ್ಬೋದು ನೀವು. 1000 ಒಳಗಡೆ. ಒಂದೊಂದು ಏರಿಯಾ ಮೇಲೆ ಡಿಪೆಂಡು. 600, 700, 800 ಈ ಥರ. ಇದಕ್ಕಿಂತ ಜಾಸ್ತಿ ಕೂಡ ತಗೊಳ್ತಾರೆ. ನಿಮ್ಮ ಏರಿಯಾ ಮೇಲೆ ಡಿಪೆಂಡು. ಎಂಡಿಗೆ ಒಂದು ನಾಟ್ ಹಾಕ್ಕೊಳ್ಳಿ ಈ ರೀತಿ. ಇದು ಸ್ಟಿಚ್ಚಲ್ಲಿ ಹೋಗುತ್ತೆ ಆಮೇಲೆ ಕಟ್ಟಾಗಿ. ಈಗ ಸೇಮ್ ಈ ಕಡೆಯಿಂದ ಸ್ಟಿಚ್ ಮಾಡ್ತಾ ಬರಬೇಕು. ಈಗ ಇಲ್ಲೊಂದು ಶುಗರ್ ಬೀಡ್ಸು 4mm ಬೀಡ್ಸು, ಇನ್ನೊಂದು ಶುಗರ್ ಬೀಡ್ಸನ್ನು ಹಾಕಿ ಸ್ಟಿಚ್ ಮಾಡಿ. ಈಗ ಇವೆರಡರ ಮಧ್ಯ ಮತ್ತೆ ಶುಗರ್ ಬೀಡ್ಸು 4mm ಬೀಡ್ಸು ಮತ್ತು ಶುಗರ್ ಬೀಡ್ಸನ್ನು ಹಾಕಿ ಕಡಿಮೆ ಬಜೆಟಲ್ಲಿ ಗ್ರ್ಯಾಂಡ್ ಆಗಿರೋ ಲುಕ್, ಸ್ಲೀವ್ ಲುಕ್ ಇದು. ಸೆಮಿ ಬ್ರೈಡಲ್ ಡಿಸೈನ್ ಅಂತ ಕೂಡ ಹೇಳ್ಬೋದು. ಇದು ಅಷ್ಟು ಚೆನ್ನಾಗಿ ಬರುತ್ತೆ. ಬೀಡ್ಸನ್ನು ಇನ್ನೂ ಹತ್ತಿರ ಕೂಡ ಹಾಕ್ಕೋಬೋದು. ಅವರು ಕೊಟ್ಟಿರೋ ಅಮೌಂಟ್ ಮೇಲೆ ಡಿಸೈನು ಡಿಪೆಂಡ್ ಆಗಿರಬೇಕು. ವರ್ಕಿಗೆ ಕೂಡ ಟೈಮ್ ಹಿಡಿಯುತ್ತೆ ಇದು. ಈಗ ಇವೆರಡರ ಮಧ್ಯ ಶುಗರ್ ಬೀಡ್ಸು 4mm ಬೀಡ್ಸು ಮತ್ತು ಶುಗರ್ ಬೀಡ್ಸನ್ನು ಹಾಕ್ಕೊಳ್ಳಿ. ಈಗ ಸೇಮ್ ಇವೆರಡರ ಮಧ್ಯ ಮತ್ತೆ ಬೀಡ್ಸನ್ನು ಹಾಕ್ಕೊಳ್ಳಿ.
ಸೇಮ್ ಈ ಕಡೆನೂ ಕೂಡ ಅದೇ ರೀತಿ ಹಾಕ್ಕೊತ ಹೋಗಿ. ಫಸ್ಟು ಚೈನ್ ಸ್ಟಿಚ್ಚು, ಈಗ ಇದರ ಪಕ್ಕನೇ ಬರಬೇಕು, ಅದು ಕೂಡ ಸೇಮ್. ಇಲ್ಲೂ ಸೇಮ್, ಇದರ ಪಕ್ಕ ಇವೆರಡರ ಮಧ್ಯ. ಕ್ರಾಸ್ ಲೈನ್ ಬರುತ್ತೆ, ಆ ರೀತಿನೂ ಹಾಕ್ಬೋದು. ಸ್ಟ್ರೈಟ್ ಲೈನ್ ಕೂಡ ಹಾಕ್ಬೋದು. ಆಮೇಲೆ ಚೆಕ್ಸ್ ಥರ ಬರುತ್ತೆ, ಅದನ್ನು ಕೂಡ ಹಾಕ್ಬೋದು. ಇವಾಗ ಇಲ್ಲಿ ಸೇಮ್, ಸೇಮ್ ಬೀಡ್ಸ್ ವರ್ಕ್ ಮಾಡಿ ಮತ್ತೆ ಚೈನ್ ಸ್ಟಿಚ್ ಹಾಕಿ. ಒಂದೇ ಕಸ್ಟಮರ್ದು 3 ಬ್ಲೌಸ್ ಬಂದಿದೆ ನನಗೆ. ಒಂದಷ್ಟೇ ಗ್ರ್ಯಾಂಡ್ ಇರೋದು, ಇನ್ನೆರಡು ಸಿಂಪಲ್ ಆಗಿರೋದು. ಸೇಮ್ ಮತ್ತು ಇವೆರಡರ ಮಧ್ಯ ಬೀಡ್ಸ್ ಹಾಕ್ಕೊಳ್ಳಿ. ನಾನು ಸೇಮ್ ಇಲ್ಲೂ ಕೂಡ ಹಾಗೆ ನಾಟ್ ಹಾಕ್ಕೊಳ್ಳಿ. ಇಷ್ಟೇ ಸೇಮ್ ಇಲ್ಲೂ ಕೂಡ ಇಲ್ಲಿ ಹೇಗೆ ಮಾಡಿದ್ರಲ್ಲ, ಇವೆರಡರ ಮಧ್ಯ ಇವೆರಡರ ಮಧ್ಯ ಇವೆರಡರ ಮಧ್ಯ ಹಾಕ್ತಾ ಹೋಗ್ಬೇಕಷ್ಟೇ. ಮತ್ತು ಆದಮೇಲೆ ಮತ್ತೆ ತೋರಿಸಿ. ಈಗ ಇದಿಷ್ಟು ಡಿಸೈನನ್ನು ಕಂಪ್ಲೀಟ್ ಮಾಡಿದ್ದೇನೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು 1 ಇಂಚು ಗ್ಯಾಪ್ ಬಿಟ್ಕೊಂಡು ಅಲ್ಲಿ ಚೈನ್ ಸ್ಟಿಚ್ ಹಾಕಿ ಶುಗರ್ ಬೀಡ್ಸ್ ಒಂದು ಲೈನು, 4 mm ಬೀಡ್ಸ್ ಒಂದು ಲೈನು, ಆಮೇಲೆ ಮತ್ತೆ ಶುಗರ್ ಲೈನನ್ನು ಹಾಕಿ ಇಲ್ಲಿ ಲೈನ್ ಹಾಕಿ ಬೀಡ್ಸ್ ಹಾಕಿದ್ದೀನಿ, ವರ್ಕ್ ಮಾಡಿದ್ದೀನಿ. ಇವಾಗ ಇದರ ಮಧ್ಯ ಗ್ಯಾಪ್ ಇದೆಯಲ್ಲ, ಗ್ಯಾಪ್ ಇದ್ದಲ್ಲಿ ಶುಗರ್ ಬೀಡ್ಸ್ ಒಂದು 4 mm ಬೀಡ್ಸ್ ಒಂದು ಹಾಕ್ತಾ ಹೋಗಬೇಕು. ಹೀಗೆ ಇವೆರಡರ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಅಲ್ಲಿ ಒಂದು ಶುಗರ್ ಬೀಡು, ಇನ್ನೊಂದು 4 mm ಬೀಡನ್ನು ಹಾಕಿ ಲಾಕ್ ಮಾಡಿ.
ಹೀಗೆ ಎಂಡ್ವರೆಗೂ ಇದೇ ಥರ ಹಾಕಿದರೆ ಆಯಿತು. ಯಾರ್ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ. ಬೇಸಿಕ್ಕಿಂದ ಪ್ರೊಫೆಷ್ನಲ್ ಲೆವೆಲ್ವರೆಗೂ ನನ್ನ ಚಾನಲಲ್ಲಿ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಮನೇಲಿ ಕೂತು ಆರಿ ವರ್ಕನ್ನು ನೀವು ಆರಾಮಾಗಿ ವಿಡಿಯೋ ನೋಡಿ ಕಲಿಬೋದು. ಥ್ಯಾಂಕ್ ಯು.